ಸ್ನೇಹಿತರೆ, ಆಟಿಟ್ಯೂಡ್ ಡಿಟರ್ಮಿನ್ಸ್ ಆಲ್ಟಿಟ್ಯೂಡ್ ಅಂತ ಕೂಡ ಕರೀತೇವೆ. ಮನೋಭಾವ ನಿಮ್ಮನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ದಟ್ ಮೀನ್ಸ್ ಇಟ್ ವಿಲ್ ಟೇಕ್ ಯು ಟು ದ ಟಾಪ್ ಅಂತ ಹೇಳ್ತಾ, ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ ಎನ್ನುವ ವಿಷಯದ ಬಗ್ಗೆ ಕೂಡ 2-3 ಸಾರಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಗಮನಿಸಿ. ನಿಮ್ಮ ಮನಸ್ಥಿತಿ ಹೇಗಿರುತ್ತೋ ನಿಮ್ಮ ಬದುಕಿನ ಪರಿಸ್ಥಿತಿ ಹಾಗೆಯೇ ಆಗುತ್ತೆ. ಇದನ್ನ ಯಾವಾಗ ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಬದುಕು ಬದಲಾಗ್ತದೆ. ಜೊತೆಗೆ ನೀವು ಕೇಳಿರ್ಬೋದು ಮಾತನ್ನ, ಬಿತ್ತಿದಂತೆ ಬೆಳೆ, ಯದ್ಭಾವಂ ತದ್ಭವತಿ. ಓಕೆ, ನಾವು ಏನು ಬಿತ್ತುತ್ತೀವೋ ಜೀವನದಲ್ಲಿ, ಆ ರೀತಿ ಆ ಬಿತ್ತಿದ ಬೆಳೆನೇ ನಾವು ಬೆಳೆಯೋದು. ಸೇಮ್ ವೇ ನಮ್ಮ ಮನಸ್ಸಿನಲ್ಲಿ ನಾವು ಬಿತ್ತುವ ವಿಚಾರ ತುಂಬಾ ಮುಖ್ಯ ಆಗ್ತದೆ. ನಾನು ಆಟಿಟ್ಯೂಡ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಮೆಂಟಲ್ ಸ್ಪೆಕ್ಟಕಲ್ ಅಂತ ಕರಿತೇನೆ. ಕಾರಣ ಏನಂದ್ರೆ, ಈಗ ದೃಷ್ಟಿ ದೋಷ ಅಂತ ಕನ್ನಡಕ ಕಣ್ಣಿಗೆ ಹಾಕೊಂಡಿದ್ದೀನಿ. ಮೆದುಳಿಗೆ ಹಾಕಿಕೊಳ್ಳುವ ಕನ್ನಡಕವೇ ಮನೋಭಾವ ಅಂತ ಕರೀತಾರೆ. ಓಕೆ, ಜೊತೆಗೆ ನಮಗೆ ವಿಶಾಲ ಮನೋಭಾವ ಬೆಳೀತಾ ಹೋಗ್ತದೆ. ಮಾನವ ಜಾತಿ ತಾನೊಂದೇ ಒಲಂ ಅಂತ ಪಂಪ ಹೇಳಿದಾಗೆ, ವಸುದೈವ ಕುಟುಂಬಕಂ ಅನ್ನುವ ಸಂಸ್ಕಾರದ ಸಿದ್ಧಾಂತ ನಮ್ಮಲ್ಲಿ ಇರುವ ಹಾಗೆ, ನಾವು ತುಂಬಾ ವಿಶಾಲ ಮನೋಭಾವದಲ್ಲಿ ಬದುಕನ್ನ ನೋಡ್ತೇವೆ. ಜೊತೆಗೆ ನನಗೆ ಈ ಮನೋಭಾವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನಿಮ್ಮ ಸಮಸ್ಯೆ ನಿವಾರಣೆ ಮನಸ್ಥಿತಿಯೂ ಕೂಡ ತುಂಬ ಚೆನ್ನಾಗಿ ಬದಲಾಗ್ತದೆ ಅನ್ನುವ ಭಾವನೆ ನನಗಿದೆ. ಜೊತೆಗೆ ನಾವು ಯಾವಾಗಲೂ ಅಷ್ಟೇ ಪ್ರತಿ ದಿನವನ್ನ ಚೆನ್ನಾಗಿ ಕಳೆಯಬೇಕು, ಸುಂದರವಾಗಿ ಕಳೆಯಬೇಕು ಅಂತ ನಾನು ಬಯಸ್ತಾ ಇರ್ತೇನೆ. ಸರ್, ಹಾಗಾದ್ರೆ ಪಾಸಿಟಿವ್ ಅಂತೀವಿ, ನೆಗೆಟಿವ್ ಅಂತೀವಿ, ಹಾಗಾದ್ರೆ ಯಾವುದು ಪಾಸಿಟಿವ್? ಸ್ನೇಹಿತರೆ, ವರ್ಕ್ಶಾಪ್ ಇಂಡೆಕ್ಸ್ ಕೊಡ್ತಾ ಇದ್ದೇನೆ. ನಾವು ಪಾಸಿಟಿವ್ ಆಗೇ ಯೋಚನೆ ಮಾಡಬೇಕು. ಸಕಾರಾತ್ಮಕ ಮನೋಭಾವವನ್ನೇ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ನಮಗೆ ಕೃತಜ್ಞತಾ ಮನೋಭಾವ, ಸೇವಾ ಮನೋಭಾವ, ಸ್ಪರ್ಧಾತ್ಮಕ ಮನೋಭಾವ, ಕ್ರೀಡಾ ಮನೋಭಾವ, ವಿಶಾಲ ಮನೋಭಾವ, ಸಾಹಸ ಮನೋಭಾವ, ಹೋರಾಟದ ಮನೋಭಾವ, ವೈಚಾರಿಕ ಮನೋಭಾವ, ವೈಜ್ಞಾನಿಕ ಮನೋಭಾವ, ಕಲಿಕಾ ಮನೋಭಾವ, ಇವೆಲ್ಲವೂ ನಮಗೆ ಸಕಾರಾತ್ಮಕವಾಗಿ ಸಹಾಯ ಮಾಡ್ತದೆ. ಜೊತೆಗೆ ಮನೋಭಾವದೊಂದಿಗೆ ನಾವು ಯಾವುದ್ರ ಜೊತೆ ಕಂಪೇರ್ ಮಾಡ್ಕೋಬೇಕು ಅಂದ್ರೆ, ನಮ್ಮ ಬದುಕಿನ ಜೊತೆಗೆ ಕಂಪೇರ್ ಮಾಡ್ಕೋಬೇಕು. ಅದಕ್ಕೆ ನಮ್ಮ ಬದುಕು ಯಾವಾಗಲೂ ಸುಂದರ ಮಾಡ್ಕೊಳಕ್ ಹೊರಡಬೇಕು. ಬದುಕು ಸುಂದರ ಅಂತ ನಾವು ಭಾವಿಸ್ಬೇಕು. ಇನ್ನು ಮನೋಭಾವ ಮತ್ತು ಹಣವನ್ನ ನೋಡುವ ರೀತಿ ನೀತಿ, ಗಳಿಕೆ, ಉಳಿಕೆ, ಬೆಳೆಸುವಿಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸಮಯವನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಪ್ರತಿದಿನವನ್ನ ನಿತ್ಯೋತ್ಸವನ್ನಾಗಿ ಮಾಡಿಕೊಳ್ಬೇಕು. ಕೆಲಸ ಮತ್ತು ವೃತ್ತಿ, ಬಸವಣ್ಣವರು ಹೇಳದಂಗೆ ಕಾಯಕವೇ ಕೈಲಾಸ ಎನ್ನುವ ಮನಸ್ಥಿತಿ ನಮ್ಮದಾಗಬೇಕು. ಇದನ್ನ ನಾನು ಕಾಯಕೋತ್ಸಾಹ ಅಂತ ಕರಿತೇನೆ. ಹಾಗಾದ್ರೆ ನಾವು ಬಿಡಬೇಕಾಗಿರುವಂತಹ ನಕಾರಾತ್ಮಕ ಮನೋಭಾವಗಳು ಯಾವುದು ಅಂದ್ರೆ ಸ್ನೇಹಿತರೆ, ಸ್ವಾರ್ಥ, ಈರ್ಷ್ಯೆ, ತಾತ್ಸಾರ ಅಥವಾ ಉದಾಸೀನ ಮನೋಭಾವ, ಸಂಕುಚಿತ ಮನೋಭಾವ, ದ್ವಂದ್ವ ಮನೋಭಾವ, ಅದನ್ನ ಒಂಥರ ದೈನೇಸಿ ಮನೋಭಾವ ಅಂತಾನೂ ಕೂಡ ಹೇಳ್ತೇವೆ. ಈ ಥರದ್ದೆಲ್ಲ ನಾವು ಬಿಡ್ತಾ ಹೋಗ್ತಾ ಇರಬೇಕು ಸ್ನೇಹಿತರೆ. ನಾನು ಯಾವಾಗಲೂ ಹೇಳ್ತಾ ಇರ್ತಾನೆ, ನಮಗೆ ನೆಮ್ಮದಿ ಬೇಕು ಅಂದ್ರೆ ಕೆಳಗಿನವ್ರನ್ನ ನೋಡಿ, ಸಾಧನೆ ಮಾಡಬೇಕು ಅಂದ್ರೆ ಮೇಲಿನವ್ರನ್ನ ನೋಡಿ ಅಂತ ಹೇಳ್ತಾ ಇರ್ತಾನೆ. ತಕ್ಷಣಕ್ಕೆ ನಮಗೆ ಖುಷಿ, ಸಂತೋಷ ಸಿಕ್ಕಿಬಿಡ್ತದ. ನೆಗೆಟಿವ್ ಗೊತ್ತಿರಬೇಕು, ಪಾಸಿಟಿವ್ ಪಾಲಿಸಬೇಕು ಸ್ನೇಹಿತರೆ. ಉತ್ತಮ ಹವ್ಯಾಸಗಳು, ನಿರಂತರ ಅಭ್ಯಾಸ, ನಿರಂತರ ಕಲಿಕೆ, ಬೀಯಿಂಗ್ ಹ್ಯೂಮನ್, ಮಾನವೀಯತೆಯನ್ನು ಮೆರೆಯೋದು, ಬೀಯಿಂಗ್ ಗುಡ್ ಅಂಡ್ ಡೂಯಿಂಗ್ ಗುಡ್, ಒಳ್ಳೆಯತನವನ್ನು ಮೆರೆಯೋದು, ಆಕರ್ಷಣಾ ಕಾನೂನು, ಲಾ ಆಫ್ ಅಟ್ರಾಕ್ಷನ್, ಸಕಾರಾತ್ಮಕತೆ, ಪಾಸಿಟಿವಿಟಿ, ಜೊತೆಗೆ ನಾವು ಸಮಯಕ್ಕೆ ಗೌರವ ಕೊಡುವಂಥದ್ದು, ಈ ಎಲ್ಲ ವಿಚಾರಗಳು ನಮ್ಮನ್ನ ಸಕಾರಾತ್ಮಕ ಮನೋಭಾವದತ್ತ ಕೊಂಡೊಯ್ಯುತ್ತೆ. ಈ ಎಲ್ಲ ವಿಚಾರಗಳನ್ನ ನಾವು ಭಾನುವಾರದ ನವೆಂಬರ್ 16ರ ಶಿಬಿರದಲ್ಲಿ ವಿವರವಾಗಿ, ವಿಶದವಾಗಿ ಚರ್ಚೆ ಮಾಡ್ತೇವೆ. ಡಾಕ್ಟರ್ ರಾಜ್ಕುಮಾರ್ ಹೇಳಿಕೆ ಒಂದು ನನಗೆ ತುಂಬ ಇಷ್ಟ ಆಗಿದೆ. ಪವಿತ್ರವಾದ ಹೃದಯ ಉಳ್ಳವರು, ವಿಶಾಲವಾದ ಮನೋಭಾವನೆ ಉಳ್ಳವರು ಎಲ್ಲರಲ್ಲೂ ಭಗವಂತನನ್ನು ಕಾಣುತ್ತಾರೆ ಅಂತ. ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕರ್ನಾಟಕ ಕಂಡ ಅದ್ಭುತ ನಟ, ಕರ್ನಾಟಕ ರತ್ನ.
ಕರೆಕ್ಟ್. ಸೊ ನಾವು ಜೀವನದಲ್ಲಿ ಆದದ್ದೆಲ್ಲ ಒಳ್ಳೇದಾಯ್ತು ಅಂತ ಆಲೋಚನೆ ಮಾಡೋದು ಇದೆಯಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಈ ಎಲ್ಲ ವಿಚಾರಗಳು, ವಿಷಯಗಳು ಮುಂದಿನ ವಾರದಲ್ಲಿ ನಾನು ಬೇಕಂತ ಒಂದು ಪಟ್ಟಿ ಕೊಟ್ಟೆ. ಪಟ್ಟಿ ಇವತ್ತು ಸಿದ್ಧ ಮಾಡಿದೆ, ಮುಂದಿನ ವಾರಕ್ಕೆ ಏನು ಮಾಡಬೇಕಂತ. ಹೇಗಿದೆ ಶೈಲಜಾ ಅವರೇ? ಆ, ಬಹಳಷ್ಟು ವಿಷಯಗಳು ಇದಾವೆ ಸರ್. ಅಂದ್ರೆ ಮುಂದಿನ ತರಗತಿಯ ಬಗ್ಗೆ ನಮಗೂ ಕೂಡ ಕುತೂಹಲ ಉಂಟಾಗುತ್ತೆ ಸರ್. ಅಂದ್ರೆ ಈಗ ನಾವು ಕಮ್ಯುನಿಕೇಶನ್ ಕಲ್ತ ನಂತರ ಮನೋಭಾವನೆ ಬದಲಾಯಿಸಿಕೊಳ್ಳುವಂತ ಒಂದು ಹಾದಿಯಲ್ಲಿ ನಾವು ಹೋಗ್ತಾ ಇದೀವಿ. ಇದು ನಮ್ಮನ್ನ ಬಹುತೇಕವಾಗಿ ಸಿದ್ಧಗೊಳಿಸುತ್ತೆ ಅಂತ ನನ್ಗನ್ಸ್ತು ಸರ್. ಓಕೆ. ಯಾರೇ ಇ- ಇದನ್ನ ಜಾಯ್ನ್ ಆದ್ರೂ ಕೂಡ ಅವ್ರ ಬದುಕು ಹೊಸದಾಗುತ್ತೆ ಅಂತ. ನಾವು ಹೊಸ ವ್ಯಕ್ತಿ ಆಗೋದಕ್ಕೆ ಹೊಸ ಜನ್ಮನೇ ತಗೊಳೋದು ಅಗತ್ಯ ಇಲ್ಲ. ನಮ್ಮ ಮನೋಭಾವನೆ ಬದಲಾಯಿಸ್ಕೊಂಡ್ರೆ ಸಾಕು, ಬದುಕು ಬದಲಾಗುತ್ತೆ ಅಂತ ತಾವ್ ಹೇಳಿದ ಮಾತು ನೆನಪಿತ್ತು ಸರ್. ಅದು ನಿಜವಾಗ್ಲೂ ಅದು ಏನಂತ ಈ ತರಗತಿಯಲ್ಲಿ ಅಟೆಂಡ್ ಆದಾಗ ಅವರಿಗೆ ಆಳವಾದ ಮಾಹಿತಿ ಸಿಗ್ತೈತೆ ಅಂತ ಎಸ್ ನನ್ಗೆ ಭರವಸೆ ಮಂಜುಳಾ, ಇದೆ. ನೀವು ಕೆಲವು ವಿಚಾರಗಳು, ನಾನೇನೆ ಮುಂದಿನ ವಾರ ನೋಡ್ರಿ ಇಷ್ಟು ವಿಚಾರ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಪಟ್ಟಿ ಕೊಟ್ಟೆ. ಹೇಗಿತ್ತಿದ್ದು? ತುಂಬಾ ಚೆನ್ನಾಗಿತ್ತು ಸರ್. ಆ, ನೀವು ನಿನ್ನೆ ಹೇಗೆ ನಮ್ಗೆ 16 ಅಂಶಗಳು, ಅದು 16 ಅಲ್ಲ ಸರ್, 30 ಮೇಲೇನೋ ಇದಾವೆ ಅಂಶಗಳು. ಅಷ್ಟೆಲ್ಲ ಅಂಶಗಳು ಮತ್ತೆ ಮುಂದಿನ ವಾರನೂ ಅದೇ ರೀತಿಯ ಬೇರೆ ಬೇರೆ ಅಂಶಗಳು ನಾವು ಕಲಿಯೋದ್ರಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ಲಿಕ್ಕೆ ಇದು ಪ್ರತಿಯೊಂದು ನಿನ್ನೆ ತರಗತಿ ಮತ್ತೆ ಮುಂದಿನ ವಾರದ ತರಗತಿ, ಅದರ ನಂತರ ಮತ್ತೆ ಯಾವ ತರಗತಿಗಳು ಬರ್ತವೋ ಅವೆಲ್ಲ ನಾವು 1 by 1 ಮೆಟ್ಲು ಹತ್ಕೊಂಡು ಹೋದ್ರೆ ಪರಿಪೂರ್ಣ ವ್ಯಕ್ತಿಗಳಾಗ್ಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ. ಇಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಸರ್. ನಮಗೆ ನನ್ನಂತ ವಿದ್ಯಾರ್ಥಿಗಳು ನೂರಾರು ಜನ ಇದ್ದಾರೆ ಕಲಿಬೇಕು ಅಂತ ಆಸೆ ಇರೋರು. ಅವರೆಲ್ಲರೂ ಕಲ್ತ್ಕೊಂಡು ತಮ್ಮ ವ್ಯಕ್ತಿತ್ವ ಬದಲಾವಣೆ ಮಾಡ್ಕೊಂಡ್ರೆ ತಮ್ಮ ಬದುಕೆ ಬದಲಾಗುತ್ತೆ. ದಯವಿಟ್ಟು ಎಲ್ಲರೂ ಸೇರ್ಕೊಳ್ರಿ ಇಂಥ ತರಗತಿಗಳನ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಓಕೆ, ಫೈನ್. ನಮ್ಮ ಜೊತೆ ಸಂತೋಷ್ ಶೆಟ್ಟಿ ಕೂಡ ಇದ್ದಾರೆ. ಇನ್ನು ಬೇರೆಯವ್ರು ಬಂದವ್ರು ವಿಡಿಯೋ ಮೋಡಕ್ಕೆ ಬಂದರೆ ಬೇಗ ಅವಕಾಶ ಕೊಡ್ತೇನೆ ಅಂತ ನವೀನ್ ಅವ್ರಿಗೆ ಹೇಳ್ತಾ ಇದ್ದೇನೆ. ಎಸ್, ಸಂತೋಷ್ ಶೆಟ್ಟಿ, ಈ ಎಲ್ಲ ವಿಚಾರಗಳು ಹೇಗೆ ಅನ್ನಿಸ್ತಪ್ಪ? ಅಂದ್ರೆ ಒಟ್ಟಾರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಬಹಳ ಅಗತ್ಯವಾದಂತ ಒಂದು ಆ ವಿಚಾರಗಳನ್ನ ನೀವು ತಿಳಿಸಿದ್ರಿ. ಅದೇ ರೀತಿ ನಾವು ಕೆಲವೊಂದು ನಮ್ಮದೇ ಆದಂತ ಒಂದು ಸಣ್ಣ ಪ್ರಪಂಚದಲ್ಲಿ ಇರ್ತೇವೆ. ಅದರಿಂದ ನಮ್ಮ ಮಾನಸಿಕ ಮನೋಭಾವನ ಬದಲಾಯಿಸಿಕೊಂಡು ನಾವು ಹೇಗೆ ಬರುವಂತ ಒಂದು ಅದ್ರತ್ತ ನಾವು ಹೇಗೆ ಸಾಗ್ಬೇಕು ಅನ್ನುವಂತ ಬೇರೆ ಬೇರೆ ವಿಚಾರಗಳನ್ನ ನೀವು ಇವತ್ತು ತಿಳಿಸ್ಕೊಟ್ರಿ. ಈ ರೀತಿಯ ನಾವು ಕಾರ್ಯಾಗಾರದಲ್ಲಿ ನಾವು ಪಾಲ್ಗೊಳ್ಳುವ ಮೂಲಕ ನಾವು ಆದಷ್ಟು ಬೇಗ, ಅಂದ್ರೆ ನಾವು ಏನ್ ಕಲಿಬೇಕಂತ ಇದ್ದೀವೋ ಅದರ ಬೇಗ ಹೆಚ್ಚಾಗ್ಲಿಕ್ಕೆ ಇದು ಬಹಳಷ್ಟು ಸಹಾಯ ಆಗ್ತದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಸಂತೋಷ್ ಶೆಟ್ಟಿ, ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. 9341259267 ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆಯಿರಿ ಅಂತ ಹೇಳ್ತಾ, ಈ ಅಸರ್ಟಿವ್ ಕಮ್ಯುನಿಕೇಷನ್ಗೆ ನಾನು ಟಿಪ್ಸ್ ಏನು ಕೊಡ್ತೀನಿ ನಿಮಗೆ ಅಂತ ಅಂದರೆ, ಬಿ ಸಿಂಪಲ್, ಹಾನೆಸ್ಟ್ ಆ್ಯಂಡ್ ಡೈರೆಕ್ಟ್. ಸರಳವಾಗಿರೋದು, ಪ್ರಾಮಾಣಿಕವಾಗಿರೋದು, ಮತ್ತೆ ನೇರವಾಗಿರುವಂಥದ್ದು. ಮತ್ತೆ ಅನಗತ್ಯವಾಗಿ ಎಕ್ಸ್ಟ್ರಾ ವಿಚಾರಗಳನ್ನು ನಾವು ಮಾಡಬಾರ್ದು. ಆ್ಯಂಡ್ ಕ್ಲಿಯರ್ ಬೌಂಡ್ರೀಸ್ ಅಂತ ಕರಿತೇವೆ. ನಾನು ಕನ್ನಡದಲ್ಲಿ ಇದನ್ನ ಬದುಕಿಗೆ ಒಂದು ಚೌಕಟ್ಟು ಅಂತಲೂ ಕರಿತೇನೆ ನಾನು. ಆ ಬೌಂಡ್ರಿಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಡೋಂಟ್ ಲೂಸ್ ಯುವರ್ ಮ್ಯಾನರ್ಸ್ ಆ್ಯಂಡ್ ವ್ಯಾಲ್ಯೂಸ್. ನಿಮ್ಮ ಒಂದು ಸಜ್ಜನಿಕೆ, ಸರಳತೆ, ಮೌಲ್ಯಗಳಿಗೆ ಯಾವತ್ತು ರಾಜಿ ಆಗಬೇಡಿ. ಡೋಂಟ್ ಪ್ಲೇ ಎ ಸ್ಕ್ರೀಮಿಂಗ್ ಮ್ಯಾಚ್, ಅಂದರೆ ಅರ್ಚೋದು ಕಿರ್ಚೋದು ಬೇಡ. ಕಾಮ್ ಟೌನ್ ಯಾವಾಗಲೂ ಇರಲಿ. ಆ್ಯಂಡ್ ಕೀಪ್ ಯುವರ್ ಐಸ್ ಇನ್ ಯುವರ್ ಗೋಲ್. ಯಾವಾಗಲೂ ನಿಮ್ಮ ಗೋಲ್ ಮೇಲೆ ಗಮನ ಕೊಡಿ. ಅಂಡ್ ಪ್ರಿಪ್ರೇಷನ್ ಅಂಡ್ ಪ್ರಾಕ್ಟೀಸ್, ದಟ್ಸ್ ಇಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರಾಕ್ಟೀಸ್ ಮಾಡಿ, ಬರೀರಿ, ರಿಹರ್ಸಲ್ ಮಾಡಿ, ಎಲ್ಲ ಮಾಡ್ತಾ ಬನ್ನಿ, ಅಭ್ಯಾಸ ಆಗತ್ತೆ. ಒಂದ್ಸರಿ ಅಭ್ಯಾಸ ಆದ್ಮೇಲೆ ಅದು ನಿಮ್ಮದೇ ಹೋಗ್ತದೆ. ವ್ಯಾಲ್ಯೂ ಯುವರ್ ಸೆಲ್ಫ್ ಅಂಡ್ ಯುವರ್ ರೈಟ್ಸ್. ನಿಮಗೆ ನೀವೇ ಗೌರವ ಕೊಟ್ಕೊಳ್ಳಿ, ಮತ್ತೆ ನಿಮ್ಮ ಹಕ್ಕಿಗೆ ಗೌರವಿಸಿ. ಕ್ರಿಟಿಸಿಸಮ್ ಮಾಡ್ತಾರೆ, ವಿಮರ್ಶೆ ಮಾಡ್ತಾರೆ, ಕಾಲ್ ಎಳಿತಾರೆ. ನಾವಾದರೆ ಯಾರಾದರೂ ಏನಾದರೂ ನಿಮ್ದು ತಪ್ಪಿದೆ ಅಂತ ಅಂದರೆ, ನಿಜವಾಗ್ಲೂ ಅದು ತಪ್ಪಾಗಿದ್ರೆ ಒಪ್ಕೊಳ್ಳೋಂಥ ಮನೋಗುಣ ಕೂಡ ನಮ್ದಾಗಿರಲಿ. ಜೊತೆಗೆ ಕಾಂಪ್ಲಿಮೆಂಟ್ಸ್ ಚೆನ್ನಾಗಿ ಮಾಡಿದ್ರಿ ಅಂತಾರೆ, ಅವಾಗ ಹಿಗ್ಗೋದು ಬೇಡ.
ತೆಗೆಳದಾಗ ಕುಗ್ಗೋದು ಬೇಡ. ಅಲ್ಲೂ ಕೂಡ ಒಂದು ಸಮತೋಲನ, ಬ್ಯಾಲೆನ್ಸ್ಡ್ ಇರೋಣ. ಈಗ ಯಾವುದೋ ಒಂದು ಲೆವೆಲ್ಗೆ ಹೋಗ್ತೀವಿ, ಆವಾಗ ನಾನು ಎಲ್ಲಿದ್ದೀನಿ, ಎಷ್ಟು ಹೋಗ್ಬೇಕು, ಇನ್ನೂ ಎಷ್ಟು ಕಲಿಬೇಕು, ಇನ್ನೂ ಎಷ್ಟು ಬೆಳಿಬೇಕು ಅನ್ನೋದನ್ನ ನಿಮ್ಮನ್ನ ನೀವು ಅವಲೋಕನ ಮಾಡ್ಕೊಳ್ತಾ ಇದ್ರೆ, ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸ್ನೇಹಿತರೆ. ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್ ರಿವ್ಯೂ ಯುವರ್ ಪ್ರೋಗ್ರೆಸ್. ಲೋಯರ್ ಇಂಟೊನೇಷನ್, ಮಾತಾಡ್ತಾ ಎದ್ದು ಬಿದ್ದು ಓವರ್, ಕೆಲವರೆಲ್ಲ ಓವರ್ ಡಾಯ್ 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 ಅಂತ ಬೇಕಾಗಿಲ್ಲ. ನಿಧಾನವಾಗಿ ಸ್ಪಷ್ಟವಾಗಿ ಸಂವಹನ ಮಾಡಿ. ಓಕೆ, ಯೂಸ್ ಡೇಟಾ ಅಂಡ್ ಫ್ಯಾಕ್ಟ್ಸ್. ನಿಮ್ಮಲ್ಲಿ ಯಾವಾಗಲೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಮಾತಾಡಿದಾಗ ಅದಕ್ಕೆ ಗೌರವ ಮತ್ತು ಘನತೆ ಜಾಸ್ತಿ ಸ್ನೇಹಿತರೆ. ಸೊ ನಾನಂತೂ ನಿಮ್ಮೆಲ್ರಿಗೂ ಯಾವಾಗಲೂ ಹೇಳಕ್ಕೆ ಇಷ್ಟಪಡ್ತೇನೆ, ಲೈಫ್ ಇಸ್ ಬ್ಯೂಟಿಫುಲ್. ಯಾವಾಗ ನಾನು ಆ ಬದುಕಿನಲ್ಲಿರೋ ಸುಂದರತೆಯನ್ನು ಕಂಡುಕೊಂಡಾಗ. ಅದಕ್ಕೆ ನಾನು ಯಾವಾಗಲೂ ಬ್ಯೂಟಿಫುಲ್ ಡೇ ಕಾನ್ಸೆಪ್ಟ್ ಹೇಳ್ತಾ ಇರ್ತಾನೆ. ಒಂದ್ಸರಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬ್ಯೂಟಿಫುಲ್ ಡೇ ಅಂತ ಟೈಪ್ ಮಾಡ್ತೀರಾ? ನಿಜವಾಗ್ಲೂ ಬದುಕು ಸುಂದರ ರೀ ಅಲ್ಲ? ನಮ್ಮ ಪ್ರಕೃತಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಸೊಗಸಾಗಿದೆ. ನಮ್ಮ ಹೂವುಗಳನ್ನು ನೋಡ್ತಾ ಇದ್ರೆ ಆ ಹೂವುಗಳಲ್ಲಿ ಎಷ್ಟು ಚಿತ್ತಾರಗಳು ಇರೋದನ್ನ ನೋಡ್ತೇವೆ. ಅದೇ ಒಂದು ನದಿ ಅಥವಾ ಯಾವುದೋ ಒಂದು ಸಮುದ್ರದ ಒಂದು ದಡೆಯಲ್ಲಿ ಕೂತ್ಕೊಂಡಾಗ ಅದು ಹೇಗೆ ನಮಗೆ ಅನ್ನಿಸ್ತದೆ ಅಲ್ವಾ? ಇಡೀ ಪ್ರಪಂಚ ಇದು ಏನಪ್ಪ, ಇದು ಈ ವಿಷಯದಲ್ಲಿ ಎಷ್ಟಿದೆಯಪ್ಪ, ಏನಿದೆಯಪ್ಪ, ತಲೆ ಕೆಡಿಸ್ಕೊಂಡ್ಬಿಡ್ತೀವಲ್ಲ. ಸೊ ಅನೇಕ ವೈವಿಧ್ಯಮಯ ವಿಚಾರ, ವೈವಿಧ್ಯಮಯ ಪ್ರಪಂಚ ನಮ್ಮಲ್ಲಿ ಇದೆ. ಈ ನೀರಿನ ಝರಿ ಎಲ್ಲೋ ಹುಟ್ಟಿ ಎಲ್ಲಿಗೋ ಕೊನೆಯಲ್ಲಿ ದಡ ಸೇರೋನ್ಗೆ ನಾವು ಎಲ್ಲೋ ಹುಟ್ಟಿ ಎಲ್ಲೋ ಒಂದು ಕಡೆ ದಡ ಸೇರಿಸ್ತೀವಿ. ಆ ಪ್ರಕೃತಿಯ ರಮಣೀಯತೆಯನ್ನ ಗುರುತಿಸ್ಕೊಳ್ಳೋಣ, ಗೌರವಿಸ್ಕೊಳ್ಳೋಣ. ಅಷ್ಟೇ ಅಲ್ಲ, ಸಮುದ್ರದ ಆಳದಲ್ಲೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತಂತ ಅಲ್ವಾ? ಚಲನಚಿತ್ರಗಳಲ್ಲಿ ನೋಡಿರ್ತೇವೆ. ಸೊ ಪ್ರತಿ ಹಂತದಲ್ಲಿ ನಾವು ಬದಲಾವಣೆಗೆ ಒಳಪಡುತ್ತಾ ಇರುವಷ್ಟು ಕಾಲ ಬದುಕನ್ನ ಸೊಗಸಾಗಿ ಸುಂದರವಾಗಿ ಅನುಭವಿಸ್ತಾ ಸಾಗೋಣ. ನಾನು ಜಯಪ್ರಕಾಶ್ ನಾಗತಿಹಳ್ಳಿ, ಟ್ರಾನ್ಸ್ಫಾರ್ಮೇಷನ್ ಮೆಂಟರ್ ಆಗಿ ಗುರುತಿಸ್ಕೊಂಡಿದ್ದೇನೆ, ಇಂಟರ್ನ್ಯಾಷನಲ್ ಟ್ರೈನರ್ ಆಗಿ ಮತ್ತೆ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗಿ ಗುರುತಿಸ್ಕೊಂಡಿದ್ದೇನೆ. ಜೊತೆಗೆ ಇನ್ಫ್ಲೂಯೆನ್ಸರ್ ಕೂಡ ಆಗಿದ್ದೇನೆ. ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇವೆರಡನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಇದುವರೆಗೆ ಒಂದು 50,000 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ರಿಗೂ ಧನ್ಯವಾದ. ಕೆಲವರು ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ. ನಮಗೆ ಲೆಕ್ಕ ಸಿಗೋಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಖುಷಿ ಆಗುತ್ತೆ. ಇಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಧೈರ್ಯವಾಗಿ ನಾವು ಹೇಳ್ಕೊಳ್ಳೋದಕ್ಕೆ. ನಾನು ತರಬೇತಿ ಕಡೆ ಗಮನ ಕೊಡ್ತಾ ಇರೋನು. ತರಬೇತಿಯನ್ನು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ನಿರಂತರವಾಗಿ ನೀಡ್ತಾ ಇದ್ದೇನೆ. ಅಲ್ಲಿ ಕಮ್ಯುನಿಕೇಷನ್ಗೆ ಹೆಚ್ಚು ಎಂಫಸೈಸ್ ಮಾಡಿ ನಾನು ನುಡಿಗನ್ನಡಿ ಅಂತ ಒಂದು ಕೃತಿಯನ್ನು ಬರೆದು 25 ವರ್ಷ ಆಯಿತು. ಅದಾದಮೇಲೆ 2 ವರ್ಷ ಆದಮೇಲೆ ನಿರೂಪಿಸಿ ಎನ್ನುವ ಕೃತಿಯನ್ನು ಬರಿತಾ ವ್ಯಕ್ತಿತ್ವ ಚಂದನ, ನಿಮಗೀಗ ಆ್ಯಟಿಟ್ಯೂಡ್ ಅನ್ನೋ ಸಬ್ಜೆಕ್ಟ್ ಹೇಳಿದ್ನಲ್ಲ, ಆ ಆ್ಯಟಿಟ್ಯೂಡ್ ಸಬ್ಜೆಕ್ಟಲ್ಲಿ 2-3 ಸಬ್ಜೆಕ್ಟ್ ವಿಚಾರಗಳನ್ನು ಬೇರೆ ಬೇರೆ ಆ್ಯಂಗಲಿಂದ ಈ ವ್ಯಕ್ತಿತ್ವ ಚಂದನದಲ್ಲಿ ಈಗಾಗಲೇ ನೀಡಿದ್ದೇನೆ. ಸಾಹಿತ್ಯ ಚಂದನದಲ್ಲಿ ಸುಮಾರು 15 ಸಾಹಿತಿಗಳನ್ನು ಸಂದರ್ಶಿಸಿ ಅವರು ಕನ್ನಡ, ಅವರ ಬದುಕು, ಅವರ ಬರಹ ಹೇಳ್ತಾ ಕನ್ನಡದ ಸೊಗಡನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ನನಗಂತೂ ತುಂಬ ಸಂತೋಷ ಆಗಿದೆ. ಪ್ರತಿಯೊಂದು ಕೃತಿ ಒಂದೊಂದು ರೀತಿ ವೈಶಿಷ್ಟ್ಯತೆಯನ್ನು ನೀಡಿದೆ, ನನಗೆ ಸಂತೋಷ ನೀಡಿದೆ. ಜೀವನದಲ್ಲಿ ಉತ್ಸಾಹವನ್ನು ಇಟ್ಟುಕೊಳ್ಳಿ ಎಂದರೆ ವ್ಯಕ್ತಿತ್ವ ದರ್ಪಣ ನಿಮಗೆ ಇಡೀ ವ್ಯಕ್ತಿತ್ವವನ್ನೇ ಪರಿಚಯಿಸುತ್ತೆ. ಲೈಫು ನಮ್ದೇನೆ, ನಿಮ್ಮ ಬದುಕಿನ ಕಡೆಗೆ ನೀವು ಗಮನ ಕೊಡಿ ಎನ್ನುವುದನ್ನು ಹೇಳ್ತದೆ. ವ್ಯಕ್ತಿತ್ವ ಪರಿವರ್ತನೆ 36 ಮೆಟ್ಟಿಲುಗಳನ್ನು ಇಲ್ಲಿ ನೀಡಿದ್ದೇನೆ. ಅದೇ ಕೃತಿ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟಂಟ್ಲಿ ಇಂಗ್ಲಿಷ್ನಲ್ಲಿ ಬಂದಿದೆ. ಈ ಎಲ್ಲ ಕೃತಿಗಳ ಅಮೆಝಾನ್ ಲಿಂಕ್ಸನ್ನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗುತ್ತೆ. ಎಲ್ಲವನ್ನ ಗಮನಿಸಿ. ಜೊತೆಗೆ ನಮ್ಮನ್ನು ನಾವು ಅರಿಯೋದು ತುಂಬ ಇಂಪಾರ್ಟೆಂಟು. ಅನನ್ಯತೆ ಅರಿಯಿರಿ ಎನ್ನುವ
ನನ್ನ ಕೃತಿಯ ಇಂಗ್ಲಿಷ್ ಅನುವಾದ ಅನ್ಲಾಕ್ ದ ಪವರ್ ಆಫ್ ಯುನೀಕ್ನೆಸ್. ಸೊ ಇಲ್ಲಿ ಆ ಅನನ್ಯತೆ ಅರಿಯಿರಿ ಎನ್ನುವ ವಿಶೇಷತೆಯನ್ನ ನಾನು ನೀಡ್ತಾ ಬಂದಿದ್ದೇನೆ. ನನಗೂ ಸಂತೋಷ ಆಗುತ್ತೆ. ಇದುವರೆಗೆ 17 ಕೃತಿಗಳನ್ನ ರಚನೆ ಮಾಡಿದ್ದೇನೆ. ನನ್ನೆಲ್ಲ ಕೃತಿಗಳು ನಿಜವಾಗಿಯೂ ನನಗೆ ತುಂಬಾ ಸಂತೋಷ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಸಪ್ನಾ ಬುಕ್ ಹೌಸ್ ಬಹುತೇಕ ಕೃತಿಗಳನ್ನ ಪಬ್ಲಿಷ್ ಮಾಡಿರೋದ್ರಿಂದ ಮಳಿಗೆಗಳಲ್ಲಿ ಲಭ್ಯ ಆಗ್ತದೆ. ಇನ್ನು ನಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಟ್ರೈನಿಂಗ್ ಕೋರ್ಸ್ ಜಾಯಿನ್ ಆಗೋದಾದ್ರೆ ಫೀಲ್ ಫ್ರೀ ಟು ಜಾಯಿನ್. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ 2 ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಸೋಷಿಯಲ್ ಮೀಡಿಯಾನಲ್ಲಿ ನಾನು FB ಪೇಜ್, ಇನ್ಸ್ಟಾಗ್ರಾಮ್, ಎಕ್ಸ್ ಮತ್ತು ಲಿಂಕ್ಡ್ಇನ್ನಲ್ಲಿ ನಾನು ಅವೈಲಬಿಲಿಟಿ ಇರ್ತೇನೆ. ಟೆಲಿಗ್ರಾಮ್ ಚಾನಲ್ ಕೂಡ ನನ್ನ ಹೆಸರಲ್ಲೇ ಇದೆ. ಅಲ್ಲಿ ಜಸ್ಟ್ ಜಾಯಿನ್ ಆಗಿಬಿಟ್ರೆ ಸಾಕು. ನಮ್ಮ ಕೋರ್ಸು, ಆಫ್ಲೈನ್ ವರ್ಕ್ಶಾಪು, ಆನ್ಲೈನ್ ಇನ್ಫಾರ್ಮೇಷನು ಎಲ್ಲವೂ ಕೂಡ ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಏನಂತೀರಿ? ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ನಮ್ಮ ಜೊತೆ ಇದ್ದಿದ್ದಕ್ಕೆ.